ಒಂದು ಕಾಲದಲ್ಲಿ ಗ್ಲಾಮರ್ ಗೊಂಬೆಯಾಗಿ ಬೆಳ್ಳಿ ತೆರೆಯಲ್ಲಿ ಮೈಚಳಿ ಬಿಟ್ಟು ನಟಿಸಿ ಪ್ರೇಕ್ಷಕರ ಹೃದಯಕ್ಕೆ ಕಚಗುಳಿ ಇಡುತ್ತಿದ್ದ ಸಿಲ್ಕ್ ಸ್ಮಿತಾ ಅವರ ಜೀವನದಲ್ಲಿ ಕಣ್ಣೀರು ಸುರಿಸುವಂತಹ ದುರಂತವೊಂದು ಅಡಗಿದೆ. ಅವರ ಆತ್ಮಹತ್ಯೆ ಕೊನೆಯ ಪತ್ರದಲ್ಲಿ ಏನಿದೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಒಂದು ಹಂತದಲ್ಲಿ ದಕ್ಷಿಣ ಭಾರತದ ಬೆಳ್ಳಿತೆರೆಯನ್ನು ಆಳಿದ ಗ್ಲಾಮರ್ ರಾಣಿ ಸಿಲ್ಕ್ ಸ್ಮಿತಾ ಅವರು ಪರದೆಯ ಮೇಲೆ ಕಾಣಿಸಿಕೊಂಡಾಗಲೆಲ್ಲ ಚಿತ್ರಮಂದಿರಗಳಲ್ಲಿ ಹಣದ ಮಳೆ ಸುರಿಯುತ್ತಿತ್ತು. ಆದಾಗ್ಯೂ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿದ ಸುಂದರ ತಾರೆ ನಿಜ ಜೀವನವನ್ನು ಬಹಳ ದುರಂತವಾಗಿ ಕಳೆದರು. ಅವರ ನಿಧನರಾಗಿ ಸುಮಾರು 3 ದಶಕಗಳು ಕಳೆದಿದ್ದರೂ ಅವರ ಸಾವಿನ ಹಿಂದಿನ ನಿಗೂಢತೆ ಮತ್ತು ಅವರು ಅನುಭವಿಸಿದ ಮಾನಸಿಕ ಯಾತನೆ ಇನ್ನೂ ಅಭಿಮಾನಿಗಳನ್ನು ಕಾಡುತ್ತಿದೆ. 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರೂ ಸಿಲ್ಕ್ ಸ್ಮಿತಾ ಸ್ಟಾರ್ ನಾಯಕಿಯಾಗಲು ಸಾಧ್ಯವಾಗಲಿಲ್ಲ. 14ನೇ ವಯಸ್ಸಿನಲ್ಲಿ ಅವರನ್ನು ಬಲವಂತವಾಗಿ ಮದುವೆ ಮಾಡಲಾಯಿತು. ನಂತರ ಅವರು ಅನುಮಾನಾಸ್ಪದ ಸಂದರ್ಭಗಳಲ್ಲಿ ನಿಧನರಾದರು. ಈ ಮಾದಕ ಸುಂದರಿ 1980ರ ದಶಕದಲ್ಲಿ ತನ್ನ ಹಾಟ್ ಲುಕ್ಗಳಿಂದ ದಕ್ಷಿಣ ಭಾರತವನ್ನು ಪ್ರಾಬಲ್ಯಗೊಳಿಸಿದರು. ಅವರು ತಮ್ಮ ನೃತ್ಯಗಳಿಂದ ಬೆಳ್ಳಿ ಪರದೆಯನ್ನು ನಡುಗಿಸಿದರು. ಆದರೆ ನಿಜ ಜೀವನದಲ್ಲಿ ಅವರು ಹೇಳಲಾಗದ ಕಷ್ಟಗಳು ಮತ್ತು ಕಣ್ಣೀರನ್ನು ಅನುಭವಿಸಿದರು. ಅವರ ಸಾವು ಇನ್ನೂ ಬಗೆಹರಿಯದ ರಹಸ್ಯವಾಗಿದೆ. ಸಾವಿಗೆ ಮುನ್ನ ಬರೆದಿರಬಹುದು ಎಂದು ನಂಬಲಾದ ಆತ್ಮಹತ್ಯೆ ಪತ್ರವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತೊಮ್ಮೆ ವೈರಲ್ ಆಗಿದೆ. ಸೆಪ್ಟೆಂಬರ್ 23, 1996ರಂದು ಚೆನ್ನೈನಲ್ಲಿರುವ ತಮ್ಮ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸಿಲ್ಕ್ ಸ್ಮಿತಾ ಈ ಪತ್ರವನ್ನು ನಿಖರವಾಗಿ ಒಂದು ದಿನ ಮೊದಲು, ಅಂದರೆ ಸೆಪ್ಟೆಂಬರ್ 22ರಂದು ಬರೆದಿರುವಂತೆ ತೋರುತ್ತದೆ. ನಾನು 7 ವರ್ಷದಿಂದಲೂ ನನ್ನ ಜೀವನೋಪಾಯಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದೇನೆ. ನಾನು ನಂಬಿದವರೇ ನನಗೆ ತುಂಬ ದ್ರೋಹ ಬಗೆದಿದ್ದಾರೆ. ಎಲ್ಲರೂ ನನ್ನ ಶ್ರಮವನ್ನು ಕದ್ದಿದ್ದಾರೆ. ಆದರೆ ಅವರು ನನ್ನ ಮನಸ್ಸಿನ ಶಾಂತಿಯನ್ನು ಕಸಿದುಕೊಂಡಿದ್ದಾರೆ ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ. ತಮ್ಮ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಬಾಬು ಎಂಬ ವ್ಯಕ್ತಿಯನ್ನು ಹೊರತುಪಡಿಸಿ ಬೇರೆ ಯಾರೂ ತನ್ನ ಜೀವನದಲ್ಲಿ ತನ್ನ ನಿಜವಾದ ಪ್ರೀತಿಯನ್ನು ತೋರಿಸಿಲ್ಲ ಮತ್ತು ಉಳಿದವರೆಲ್ಲರೂ ತನ್ನನ್ನು ಬಳಸಿಕೊಂಡಿದ್ದಾರೆ ಮತ್ತು ತ್ಯಜಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಒಂದು ಹಂತದಲ್ಲಿ ತನ್ನ ಸ್ವಂತ ಹಣದಿಂದ ಖರೀದಿಸಿದ ಆಭರಣಗಳನ್ನು ಧರಿಸಲು ಸಹ ಅನುಮತಿಸದೆ ಅವಳನ್ನು ಹಿಂಸಿಸಲಾಯಿತು ಮತ್ತು 5 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ತನಗೆ ಜೀವನವನ್ನು ಕೊಡುವುದಾಗಿ ಭರವಸೆ ನೀಡಿದ್ದನು. ಆದರೆ ಈಗ ಅವನು ನಿರಾಕರಿಸುತ್ತಿದ್ದಾನೆ ಎಂದು ಪತ್ರದಲ್ಲಿ ಬರೆದಿದ್ದರು. ಮತ್ತೊಮ್ಮೆ ತಮ್ಮ ನೋವನ್ನು ಪತ್ರದಲ್ಲಿ ತೋಡಿಕೊಂಡಿದ್ದ ಸಿಲ್ಕ್ ಸ್ಮಿತಾ ತನ್ನಲ್ಲಿದ್ದ ಅಲ್ಪ ಆಸ್ತಿಯನ್ನು ತನ್ನ ಕುಟುಂಬ ಮತ್ತು ಬಾಬು ಕುಟುಂಬಕ್ಕೆ ಹಂಚಬೇಕೆಂದು ಅವರು ವಿನಂತಿಸಿದ್ದರು. ಆಂಧ್ರ ಪ್ರದೇಶದ ಎಲ್ಲೂರಿನಲ್ಲಿ ಬಡ ಕುಟುಂಬದಲ್ಲಿ ವಡ್ಲಪತಿ ವಿಜಯಲಕ್ಷ್ಮಿಯಾಗಿ ಜನಿಸಿದ ಅವರು ಚಲನಚಿತ್ರಗಳಲ್ಲಿ ಅವಕಾಶಗಳನ್ನು ಹುಡುಕಲು ಚೆನ್ನೈಗೆ ತೆರಳಿದರು. ಮೇಕಪ್ ಸಹಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ತಮಿಳು ಚಿತ್ರ ಒಂಡಿ ಚಕ್ಕರಂನೊಂದಿಗೆ ಸಿಲ್ಕ್ ಸ್ಮಿತಾ ಆದರು. ಅಂದಿನಿಂದ ಅವರು ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. 1980ರ ದಶಕದಲ್ಲಿ ಸಿಲ್ಕ್ ಸ್ಮಿತಾ ಅವರ ತಾರಾಪಟ್ಟವು ಎಷ್ಟರ ಮಟ್ಟಿಗೆ ಬೆಳೆಯಿತು ಎಂದರೆ ಸ್ಟಾರ್ ಹೀರೋ ಚಿತ್ರಗಳಲ್ಲಿಯೂ ಸಹ ಅವರಿಗಾಗಿ ವಿಶೇಷ ಹಾಡು ಅಥವಾ ದೃಶ್ಯ ಇರಲೇಬೇಕು. ಅವರು ಅನೇಕ ನಿರ್ಮಾಪಕರಿಗೆ ಲಾಭ ತಂದುಕೊಟ್ಟರು. ಆದರೆ ಅವರ ಕೊನೆಯ ದಿನಗಳಲ್ಲಿ ಅವರು ತೀವ್ರ ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳನ್ನು ಎದುರಿಸಿದರು. ಈ ಆತ್ಮಹತ್ಯೆ ಪತ್ರ ಬೆಳ್ಳಿ ಪರದೆಯ ಮೇಲೆ ಅವರ ಗ್ಲಾಮರಸ್ ನೋಟದ ಹಿಂದೆ ಒಂದು ಕರಾಳ ಮುಖವಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಿಲ್ಕ್ ಸ್ಮಿತಾ ಅವರ ಜೀವನವು ಸಿನಿಮಾದ ವರ್ಣರಂಜಿತ ಪ್ರಪಂಚ ಮತ್ತು ನಕ್ಷತ್ರಗಳ ಮಿನುಗುವ ದೀಪಗಳ ಹಿಂದಿನ ಕಹಿ ಸತ್ಯಗಳಿಗೆ ಉದಾಹರಣೆಯಾಗಿದೆ.